ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬ್ರ್ಯಾಂಡ್ ಮಗ ಯೂಟ್ಯೂಬ್ ಚಾನಲ್. ನಾನು ತೇಜಸ್ ಕುಮಾರ್. ದಯವಿಟ್ಟು ಈ ವಿಡಿಯೋನ ನೀವು ಶೇರ್ ಮಾಡಬೇಕು. ನೀವು ಶೇರ್ ಮಾಡ್ತೀರಾ ಅಂತ ಗೊತ್ತು. ಯಾಕೆ ಅಂದ್ರೆ ಈ ವಿಡಿಯೋನ ನಾನು ನಿಮ್ಮ ಒಂದು ಟೈಮ್ ವೇಸ್ಟ್ ಮಾಡೋದಕ್ಕಾಗ್ಲಿ, ನನ್ನ ಒಂದು ಟೈಮ್ ವೇಸ್ಟ್ ಮಾಡ್ಕೊಂಡಾಗ್ಲಿ ನಾನು ಮಾಡ್ತಿಲ್ಲ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ, ನಾನು 2023 ದರ್ಶನ್ ಸರ್ ಅವರ ಹುಟ್ಟಿದ ಹಬ್ಬದ ದಿನ ನನ್ನ ಒಂದು ಚಾನಲ್ನ ಶುರು ಮಾಡಿದೆ, ಅವರ ಒಂದು ಸಾಂಗ್ ನ ರಿಲೀಸ್ ಮಾಡೋ ಮೂಲಕ. ಅದಾದ್ಮೇಲೆ 1 ವರ್ಷ ನಾನು ಗ್ಯಾಪ್ ತಗೊಂಡೆ, ಯಾಕಂದ್ರೆ ನಮ್ಗೆ ಯಾರು ಸ್ಪಾನ್ಸರ್ಸ್ ಏನು ಇಲ್ದೇ ಇರೋ ಕಾರಣ. ಅದಾದ್ಮೇಲೆ ನಮ್ಮ ರಾಮ ಜನ್ಮಭೂಮಿ ಅಯೋಧ್ಯದಲ್ಲಿ ರಾಮ ಮಂದಿರದ ನಿರ್ಮಾಣ ಒಂದು ಕಾರ್ಯಕ್ರಮ ಇತ್ತು. ಆ ಒಂದು ಸಂದರ್ಭದಲ್ಲಿ ನಾನು ಹನುಮಂತನ ಒಂದು ಸಾಂಗ್ ರಿಲೀಸ್ ಮಾಡಿದ್ದೆ, ರಾಮನಿಗೋಸ್ಕರ ಡೆಡಿಕೇಟ್ ಮಾಡೋದಕ್ಕೆ. ಆಗ ಆ ಒಂದು ಹನುಮಂತನ ಸಾಂಗ್ ನ ನಮ್ಮ ಕನ್ನಡಿಗರು ಕೇವಲವಾಗಿ ಸೋಲಿಸ್ಬಿಟ್ರು. ಈ ಒಂದು ಸಾಂಗ್ ಗಳೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ದಯವಿಟ್ಟು ಒಂದ್ಸತಿ ನೋಡಿ. ಹಾಗೆ ಸರಿ, ಓಕೆ, ಹನುಮಂತನ ಸಾಂಗ್ ನಾನು ಕನ್ನಡ, ತೆಲುಗು, ತಮಿಳು, ಹಿಂದಿ ಇಷ್ಟು ಭಾಷೆಗಳನ್ನ ನಾನು ರಿಲೀಸ್ ಮಾಡಿದ್ದೆ. ಅದಾದ್ಮೇಲೆ ಒಂದಷ್ಟು ದಿನ ಗ್ಯಾಪ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಯಾವ ತರ ಸಾಂಗ್ ಮಾಡ್ಬೇಕು ಅಂತ ನಾನು ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಯಾಕಂದ್ರೆ ನಮ್ಗೆ ಸ್ಪಾನ್ಸರ್ಸ್ ಯಾರು ಇರ್ಲಿಲ್ಲ. ನಾನೇನ್ ಕಷ್ಟಪಟ್ಟು ದುಡಿತೀನಿ ಆ ಒಂದು ದುಡ್ಡಲ್ಲೇ ನಾನು ಮಾಡಬೇಕಾಗಿತ್ತು. ಆ ಒಂದು ದುಡ್ಡು ನಾನು ದುಡಿಯೋದಕ್ಕೂ ಟೈಮ್ ಹಿಡಿತಿತ್ತು. ಯಾಕಂದ್ರೆ ನನ್ನ ಒಂದು ಕಮಿಟ್ಮೆಂಟ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ತೀರಿಸ್ಕೊಂಡು ಉಳಿದಿರುವಂತ ಹಣನ ಸೇರಿಸಿ ಮಾಡೋದ್ರಲ್ಲಿ ಸ್ವಲ್ಪ ಸಮಯ ಜಾಸ್ತಿ ಹಿಡಿತಿತ್ತು. ಇದೇ ಒಂದು ಸಂದರ್ಭದಲ್ಲಿ ಏನಾಗೋಯ್ತು ಅಂದ್ರೆ, ರೀಸೆಂಟ್ ಆಗಿ ಎಲ್ಲರಿಗೂ ಗೊತ್ತಿರುವಂತ ವಿಷಯ, ರೇಣುಕಾ ಸ್ವಾಮಿ ಕೊಲೆಯ ಒಂದು ಪ್ರಕರಣದಲ್ಲಿ ದರ್ಶನ್ ಸರ್ ಅವ್ರನ್ನ ಜೈಲಿಗೆ ಹಾಕ್ತಾರೆ. ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲೂ ಇದೇ ಸುದ್ದಿ, ಅವರ ಫ್ಯಾನ್ಗಳು ಮಾತಾಡ್ತಾ ಇರೋದು, ದರ್ಶನ್ ಅವರ ಬಗ್ಗೆ ಅಭಿಪ್ರಾಯಗಳು ಸೋಷಿಯಲ್ ಮೀಡಿಯಾದವ್ರು ಹೇಳ್ತಾ ಇರೋದು, ಎಲ್ಲ ರೀತಿಯ ಒಂದು ವಾತಾವರಣ ನಾನು ನೋಡಿ, ಈ ರೀತಿಯಾಗಿ ನಡೀತಿದ್ಯಲ್ಲ, ಫ್ಯಾನ್ಸ್ ತುಂಬಾ ಡಿಸ್ಟರ್ಬ್ ಆಗಿರ್ತಾರೆ, ಏನಾದ್ರೂ ಒಂದು ಮಾಡ್ಬೇಕಲ್ಲ ಅಂತ ಅನ್ಕೊಂಡು ಮೊದಲು ನಾನು ಯಾವ ಸಾಂಗ್ ರಿಲೀಸ್ ಮಾಡಿದ್ದೆ ಅದೇ ಸಾಂಗ್ ನ ನಾನು ತೆಲುಗು ಹಾಗೂ ತಮಿಳಲ್ಲಿ ರಿಲೀಸ್ ಮಾಡಿದೆ. ಕಷ್ಟಪಟ್ಟು ಲಿರಿಕ್ಸ್ ಎಲ್ಲ ತೆಲುಗು ತಮಿಳಿಗೆ ಬರೆದು ನಾನು ರಿಲೀಸ್ ಮಾಡಿದೆ. ತಕ್ಕಮಟ್ಟಿಗೆ ಓಕೆ ಅನ್ನಿಸ್ತು. ನೀವು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಸಾಂಗ್ ನೋಡಿ. ಆದ್ರೆ ಇವತ್ತೇನಕ್ಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ನನ್ನ ಪ್ರತಿಯೊಂದು ಸಾಂಗ್ ಅಲ್ಲೂ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ. ಇದೇ ಆ ಕ್ಲಿಪ್ಪಿಂಗ್. ನೋಡಿದ್ರಲ್ಲ, ಈ ಒಂದು ಅಪ್ಪು ಸರ್ ಕ್ಲಿಪ್ಪಿಂಗ್ ನಾನು ಪ್ರತಿಯೊಂದು ಸಾಂಗ್ ಅಲ್ಲೂ ನಾನು ಹಾಕ್ತಾ ಬಂದಿದ್ದೀನಿ. ರೀಸೆಂಟ್ ಆಗಿ ನಾನು ನನ್ನ ಚಾನಲ್ ಒಂದು ಚೆಕ್ ಮಾಡಿ ನೋಡಿದಾಗ ಈ ಅಪ್ಪು ಸರ್ ಕ್ಲಿಪ್ಪಿಂಗ್ ನಾನು ಏನ್ ಹಾಕಿದ್ದೀನಿ, ಆ ಒಂದು ಕ್ಲಿಪ್ಪಿಂಗ್ಗೆ ಕಾಪಿ ರೈಟ್ಸ್ ಗಳು ಬಿದ್ದಿತ್ತು. ನನಗೆ ಶಾಕ್ ಆಯ್ತು, ಏನಪ್ಪಾ ಇದು ಕಾಪಿ ರೈಟ್ಸ್ ಬಿದ್ದಿದೆ ಅಂತ ಅನ್ಕೊಂಡು ನಾನು ಫುಲ್ ಚೆಕ್ ಮಾಡಿದಾಗ ನನಗೆ ಇನ್ನೊಂದು ಶಾಕು. ಏನಪ್ಪಾ ಅಂದ್ರೆ, ದರ್ಶನ್ ಸರ್ ಅವರ ಒಂದು ಸಾಂಗ್ ಏನಿದೆ ಅದ್ರಲ್ಲಿರೋ ಕ್ಲಿಪ್ಪಿಂಗ್ ಮಾತ್ರ ಕಾಪಿ ರೈಟ್ಸ್ ಬಿದ್ದಿದೆ, ಬೇರೆ ಇನ್ನ ಯಾವ ಸಾಂಗ್ ಅಲ್ಲೂ ಕಾಪಿ ರೈಟ್ಸ್ ಬಿದ್ದಿಲ್ಲ. ಸೊ ನನಗೆ ಅರ್ಥ ಆಗ್ಲಿಲ್ಲ ಏನು ಅಂತ. ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ, ನಾನು ಕನ್ನಡ ಚಿತ್ರರಂಗದಲ್ಲಿ ನಾನು ಒಬ್ಬ ಡ್ಯಾನ್ಸರ್, ನಾನು ಒಬ್ಬ ಕಾರ್ಮಿಕ, ಕೆಲಸ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ರೀತಿಯಾಗಿ ಪ್ರತಿಯೊಬ್ಬರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಪ್ರತಿಯೊಬ್ಬರ ಮೇಲೂ ನನಗೆ ಒಂಥರ ಗೌರವ ಇದೆ. ಪ್ರತಿಯೊಬ್ರು ನನಗೆ ಇಷ್ಟನೇ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಇಷ್ಟ, ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ನನಗ. ಇಂಥ ಒಂದು ಮನೋಭಾವನೆ ನಾನು ಎಲ್ಲಾರ್ಗು, ನಮ್ಮ ಒಂದು ಕನ್ನಡ ಚಿತ್ರರಂಗದ ಪ್ರತಿಯೊಂದು ಸ್ಟಾರ್ಗೂ ನಾನು ಒಂದೊಂದು ಸಾಂಗ್ ಡೆಡಿಕೇಟ್ ಮಾಡಬೇಕು ಅಂತ ಅನ್ಕೊಂಡು ನಾನು ಆಸೆ ಇರುವಂತ ವ್ಯಕ್ತಿ ನಾನು. ಈ ರೀತಿಯಾಗಿ ನಮ್ಮ ಒಂದು ಕನ್ನಡ ಚಿತ್ರರಂಗದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ, ಯಾರ್ಯಾರು ಇದ್ದಾರೆ ಹೀರೋಗಳು, ಪ್ರತಿಯೊಬ್ಬರಿಗೂ ಒಂದೊಂದು ಸಾಂಗ್ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರೋನು. ಆದ್ರೆ ಈ ರೀತಿಯಾಗಿ ಒಂದು ಕ್ಲಿಪ್ಪಿಂಗ್ಗೆ ಕಾಪಿ ರೈಟ್ಸ್ ಬಿದ್ದಿರೋದು ನೋಡಿ ನನಗೆ ತುಂಬಾ ಬೇಜಾರಾಯ್ತು. ಇದನ್ನ ಅಪ್ಪು ಸರ್ ಫ್ಯಾನ್ಸು ದರ್ಶನ್ ಅವರ ಒಂದು ಸಾಂಗ್ ಅಲ್ಲಿ ಅಪ್ಪು ಸರ್ ಕ್ಲಿಪ್ಪಿಂಗ್ ಇರಬಾರ್ದು ಅಂತ ಕಾಪಿ ರೈಟ್ಸ್ ಹಾಕಿದಾರೋ, ಅಥವಾ ದರ್ಶನ್ ಸರ್ ಫ್ಯಾನ್ಸು ನಮ್ಮ ಬಾಸ್ ಸಾಂಗ್ ಅಲ್ಲಿ ಅಪ್ಪು ಸರ್ ಕ್ಲಿಪ್ಪಿಂಗ್ ಇರಬಾರ್ದು ಅಂತ ಕಾಪಿ ರೈಟ್ಸ್ ಹಾಕಿದಾರೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ದಯವಿಟ್ಟು ಯಾರು ಈ ರೀತಿ ಮಾಡಿದಿರಾ, ದಯವಿಟ್ಟು ಈ ರೀತಿ ಮಾಡಕ್ ಹೋಗ್ಬಿಡಿ. ಯಾಕೆಂದ್ರೆ ನಾವೆಲ್ಲರನ್ನೂ ಒಟ್ಟಿಗೆ ಒಂದುಗೂಡಿಸ್ಬೇಕು ಅಂತ ಒಂದು ಕೆಲಸ ಮಾಡ್ಬೇಕು. ಯಾಕೆಂದ್ರೆ ಇದು ಕನ್ನಡ ಚಿತ್ರರಂಗ, ಇಲ್ಲಿ ತುಂಬಾ ಜನ, ಸುಮಾರು ಜನ ಆಕ್ಟರ್ಸ್ ಗಳಿದ್ದಾರೆ. ಅವ್ರೆಲ್ಲರೂ ನಮ್ಗೆ ಒಂದಲ್ಲ ಒಂದು ನಮ್ಮ ಕನ್ನಡಕ್ಕೋಸ್ಕರ ಅವರು ದುಡಿತಿದ್ದಾರೆ, ನಮ್ಮ ಕನ್ನಡ ಚಿತ್ರರಂಗಕ್ಕೋಸ್ಕರ ದುಡಿತಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಚಿತ್ರರಂಗಕ್ಕೋಸ್ಕರ, ನಮ್ಮ ಚಿತ್ರರಂಗದ ನಟರಿಗೋಸ್ಕರ ನಾವು ಈ ರೀತಿಯಾಗಿ ಸಾಂಗ್ ಗಳನ್ನ ಕಷ್ಟಪಟ್ಟು ನಾವು ಮಾಡಿ ಈ ರೀತಿಯಾಗಿ ಹಾಕಿದ್ರೆ, ಈ ರೀತಿಯಾಗಿ ನೀವು ನಿಮ್ಮ ಒಂದು ಈಗೋ ಇಟ್ಕೊಂಡು ಆ ಒಂದು ಚಿಕ್ಕ ಒಂದು 20 ಸೆಕೆಂಡ್
20 ಸೆಕೆಂಡ್ ಇರುವಂತ ಅಪ್ಪು ಸರ್ ಒಂದು ಕ್ಲಿಪ್ಪಿಂಗ್ ಗೆ ಕಾಪಿ ರೈಟ್ಸ್ ಹಾಕಿದಿರಲ್ಲ, ನಿಮ್ಗೆ ಏನ್ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಇದನ್ನ ದರ್ಶನ್ ಸರ್ ಅವರ ಅಭಿಮಾನಿಗಳು ಹಾಗೆ ಅಪ್ಪು ಸರ್ ಅವರ ಅಭಿಮಾನಿಗಳು ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂದ್ರೆ ಎಲ್ಲರಿಗೂ ಗೊತ್ತಾಗ್ಬೇಕು ಇದು ಯಾರು ಹಾಕಿದ್ದಾರೆ, ಈ ಕಾಪಿ ರೈಟ್ಸ್ ಯಾಕೆ ಹಾಕಿದ್ದಾರೆ ಅನ್ನೋ ಉದ್ದೇಶ ಗೊತ್ತಾಗ್ಬೇಕು. ಅಲ್ಲಿವರೆಗೂ ಇದನ್ನ ಶೇರ್ ಮಾಡಿ. ದಯವಿಟ್ಟು ಇದನ್ನ ಶೇರ್ ಮಾಡ್ತೀರಾ ಅಂತ ನಾನು ನಂಬ್ತೀನಿ. ನೋಡಿ, ನಾನು ಮಾಡಿರುವಂತ ಪ್ರತಿಯೊಂದು ಸಾಂಗು ಈಗ ಏನಿದೆ ಕಾಪಿರೈಟ್ಸ್ ಬಿದ್ದಿದೆಯಲ್ಲ, ಈ ಕಾಪಿರೈಟ್ಸ್ ಬಿದ್ದಿರುವಂತ ಪ್ರತಿಯೊಂದು ಸಾಂಗು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹಾಗೆ ಹನುಮಂತನ ಸಾಂಗ್ ಅಂತ ಏನ್ ಹೇಳಿದೆ, ಆ ಒಂದು ಹನುಮಂತನ ಸಾಂಗ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹನುಮಂತನ ಸಾಂಗು ಬರೀ ಕನ್ನಡ ಸಾಂಗ್ ಮಾತ್ರ ಹಾಕಿರ್ತೀನಿ. ದರ್ಶನ್ ಸರ್ ಅವ್ರದ್ದು ಕನ್ನಡ, ತೆಲುಗು, ತಮಿಳು 3 ಲ್ಯಾಂಗ್ವೇಜ್ ಅಲ್ಲಿ ನಾನು ಇಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ದಯವಿಟ್ಟು ನೋಡಿ. ನಮ್ಮಂತ ಪುಟ್ಟ ಕಲಾವಿದರನ್ನ, ನಮ್ಮಂತ ಏನು ಇಲ್ಲದೆ ಇರುವಂತ ಹೊಸಬರನ್ನ ದಯವಿಟ್ಟು ಗುರ್ತಿಸುವಂತ ಒಂದು ಶಕ್ತಿ ನಿಮ್ಗಿದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ನೀವು ಈ ರೀತಿಯಾಗಿ ನಿಜವಾದ ಟ್ಯಾಲೆಂಟ್ ಇರುವಂತವ್ರನ್ನ ನೀವು ಮೂಲೆಗುಪ್ಪು ಮಾಡ್ತಾ ಹೋಗ್ತಾ ಇದ್ರೆ ನಮ್ಮ ಕನ್ನಡ ಚಿತ್ರರಂಗ ಇನ್ನ ಕೆಳಮಟ್ಟಿಗೆ ಇರುತ್ತೆ ಹೊರತು ಮೇಲೆ ಬರಲ್ಲ. ಇದ್ರ ಬಗ್ಗೆ ನಾನು ಸಂಪೂರ್ಣವಾದಂತ ವಿಡಿಯೋನ ಬೇರೆ ಯಾವ್ಯಾವ ಟಾಪಿಕ್ ಇನ್ಮೇಲೆ ನಾನು ಸಿನಿಮಾ ಬಗ್ಗೆ ಎಲ್ಲಾ ಪ್ರತಿಯೊಂದು ಟಾಪಿಕ್ ನಿಮಗೆ ಹೇಳ್ತಾ ಬರ್ತೀನಿ. ಸಿನಿಮಾ ರಂಗದಲ್ಲಿ ಯಾರು ಹೆಂಗೆ, ಏನ್ ನಡೀತಿದೆ, ಯಾಕೆ ನಮ್ಮ ಸಿನಿಮಾ ರಂಗ ಕೆಳಮಟ್ಟಕ್ಕಿದೆ, ಯಾಕೆ ನಮ್ಮ ಸಿನಿಮಾ ಕಳಪೆ ಆಗ್ತಿದೆ, ಪ್ರತಿಯೊಂದನ್ನು ಹೇಳ್ತೀನಿ. ದಯವಿಟ್ಟು ನನ್ನ ಚಾನೆಲ್ನ ಫಾಲೋ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಒಂದು ವಿಡಿಯೋ ನೋಡೋದ್ರಿಂದ ನೀವೇನಾದ್ರು ತಿಳ್ಕೊಳ್ತೀರ ಹೊರತು ನೀವೇನು ಕಳ್ಕೊಳ್ಳಲ್ಲ ಅಂತ ನಾನು ಒಂದು ಗ್ಯಾರಂಟಿ ನಿಮ್ಗೆ ಕೊಡಬಲ್ಲೆ. ದಯವಿಟ್ಟು ನಮ್ಮಂತ ಹೊಸಬರನ್ನು ನೀವು ಬೆಳೆಸಿ. ಹಾಗೆ ಟ್ರೋಲ್ ಪೇಜಸ್ ಅವ್ರಿಗೆಲ್ಲ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಬರೀ ಯಾರು ಐಲ್ ಪೈಲಾಗ ಆಡ್ತಾ ಇರ್ತಾರಲ್ಲ ಅಂತವ್ರನ್ನ ಇಟ್ಕೊಂಡು ಮಾತ್ರ ಬ್ಯಾಡ್ ಟ್ರೋಲ್ಸ್ ಮಾಡೋದಲ್ಲ. ನಮ್ಮಂತ ಕೆಲವರು ಕಷ್ಟ ಪಡ್ತಾ ಇರ್ತೀವಲ್ಲ ಅಂತವ್ರನ್ನು ಗುರ್ತಿಸಿ ನೀವು ನೋಡ್ಬಿಟ್ಟು ಒಂದು ಗುಡ್ ಟ್ರೋಲ್ ನ ಮಾಡಿ. ನಿಮಗೂ ಒಂದು ಒಳ್ಳೆ ಹೆಸರು ಸಿಗುತ್ತೆ, ನಮಗೂ ಒಂದು ಲೈಫ್ ಸಿಗುತ್ತೆ. ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೊತಾ ಇದ್ದೀರಾ ಅಂತ ಅನ್ಕೋತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಮಸ್ಕಾರ.